ನಮಸ್ತೆ, ಹೇಗಿದ್ದೀರಿ? ನಾನು ಚೆನ್ನಾಗೇ ಇರ್ತೀನಿ. ರೇಷ್ಮೆ ಸೀರೆಗಳನ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದು ತುಂಬ ಹಳೇ ಒಂದು 25 ವರ್ಷದ ಸೀರೆ. 25 ವರ್ಷದ ಹಿಂದಿನ ಸೀರೆ. ಅದು ಇನ್ನೂ ಚೆನ್ನಾಗೇ ಇದೆ. ಅದು ಯಾವ ರೀತಿ ನಾನು ಪ್ರೊಟೆಕ್ಟ್ ಮಾಡ್ಕೊಂಡು ಬಂದೆ ಅದನ್ನು ತೋರಿಸ್ತೀನಿ ನೋಡಿ. ಇದು ನಾವು ಈ ಥರ ಫೋಲ್ಡ್ ಮಾಡಿಟ್ಟಿರ್ತೀವಿ. ಯಾವಾಗಲೂ ಇದೇ ರೀತಿ ಫೋಲ್ಡಿಂಗಲ್ಲಿ ಇರಬಾರ್ದು. ಏಕೆಂದರೆ ಒಂದೇ ಫೋಲ್ಡಿಂಗಲ್ಲಿ ಇದ್ದರೆ ಇದು ದಾರಗಳು ಕಿತ್ತೋಗ್ಬಿಡುತ್ತೆ. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂದರೆ 3 ತಿಂಗಳಿಗೂ ಒಂದು ಸಾರಿ ನಾವು ಫೋಲ್ಡಿಂಗ್ ಚೇಂಜ್ ಮಾಡಬೇಕಾಗುತ್ತೆ. ಈ ಥರ ಇರೋದನ್ನು ಈ ಥರ ಉಲ್ಟಾ ಮಾಡಿ ಇಡಬೇಕಾಗುತ್ತೆ. ಆವಾಗ ಫೋಲ್ಡಿಂಗು ಬೇರೆ ಆಗುತ್ತೆ. ಇಲ್ಲಾಂದರೆ ಅದು ಸೌದು ಇಲ್ಲಿ ದಾರಗಳು ಬಿಟ್ಕೊಂಡ್ಬಿಡುತ್ತೆ, ಕಿತ್ತೋಗ್ಬಿಡುತ್ತೆ. ಮತ್ತು ಇನ್ನೊಂದು ಟಿಪ್ ಏನಂದರೆ 3 ತಿಂಗಳಿಗೊಂದ್ಸತಿ 6 ತಿಂಗಳಿಗೊಂದ್ಸತಿ ನಿಮ್ಮ ಮನೆ ಹತ್ರ ಲೈಟಾಗಿ ಬಿಸಿಲು ಬಂದರೆ ಅಲ್ಲಿ ಹಾಕಬೇಕಾಗುತ್ತೆ. ಅಥವಾ ಈ ಥರ ಕಂಬಿಗಳೇನಾದರೂ ಇದ್ದರೆ ತೆಗೆದು ಈ ಥರ ಸ್ವಲ್ಪ ಹೊತ್ತು, ಏಕೆಂದರೆ ಇಲ್ಲಿ ಬಿಸಿಲಿಲ್ವಲ್ಲ, ಎಷ್ಟು ದಿವಸ ಬೇಕಾದರೂ ಹಾಕ್ಕೊಬೋದು. ಇಲ್ಲಿ ಇನ್ನೂ ಆರಾಮಾಗಿ ಸೇಫಾಗಿರುತ್ತೆ. ಬಿಸಿಲಿರೋ ಹತ್ರ ಒಂದು ಸ್ವಲ್ಪ ಹೊತ್ತು 1 ಅವರ್ 2 ಅವರ್ ಸಾಕಾಗುತ್ತೆ. ಲೈಟ್ ಬಿಸಿಲು ಇರಬೇಕಾಗುತ್ತೆ. ಈ ಥರ ಒಣಗಿಸಿ ಬಿಟ್ಬಿಡಬೇಕಾಗುತ್ತೆ. ನಾವು ಈ ಥರ ಕಂಬಿಗಳಲ್ಲಿ ಈ ಥರ ಹಾಕಿ ಇಟ್ಟರೆ ಇನ್ನೂ ಸೇಫಾಗಿ ಬಾಳಿಕೆ ಬರುತ್ತೆ. ನಾವು ಈ ಫೋಲ್ಡಿಂಗ್ನ ಅವಾಗ ಚೇಂಜ್ ಮಾಡಬೇಕಾಗುತ್ತೆ. ಈ ಫೋಲ್ಡಿಂಗು ಉಲ್ಟಾ ಮಾಡಬೇಕಾಗುತ್ತೆ. ಆವಾಗಲೇ ತೋರಿಸಿದ್ದೀನಿ, ಆ ಥರ ಉಲ್ಟಾ ಮಾಡಬೇಕಾಗುತ್ತೆ. ಮತ್ತು ಯಾವಾಗಲೂ ರೇಷ್ಮೆ ಸೀರೆಗಳನ್ನ ಕಾಟನ್ ಕ್ಲಾತಲ್ಲಿ ಸುತ್ತಿ ಎತ್ತಿಡಬೇಕಾಗುತ್ತೆ. ನನಗೆ ಎಷ್ಟು ಗೊತ್ತಿದೆಯೋ ನಾನು ಅಷ್ಟು ಹೇಳ್ಕೊಡ್ತೀನಿ. ನಾನು ಏನು ಫಾಲೋ ಮಾಡಿದ್ದೀನೋ ಅದು. ನನ್ನ ಸೀರೆಗಳು ಇದುವರೆಗೂ ಯಾವುದೂ ಕಿತ್ತೋಗಲಿಲ್ಲ. ತುಂಬ ಚೆನ್ನಾಗೇ ಇದೆ. 25 ವರ್ಷದಿಂದ ನನಗೆ ಬಾಳಿಕೆ ಬರ್ತಾಯಿದೆ. ನಾನು ಫಾಲೋ ಮಾಡೋ ಟಿಪ್ಸ್ ನಾನು ಹೇಳ್ತೀನಿ. ಈ ಥರ ಒಂದು ಕಾಟನ್ ಬಟ್ಟೆ ಎತ್ಕೊಳ್ಳಿ, ಅದರೊಳಗಡೆ ಸುತ್ತಿ ಎತ್ತಿಡಬೇಕಾಗುತ್ತೆ. ಇದು ಕಾಟನ್ದು ಪಂಚೆ, ಅದರಲ್ಲಿ ನೀಟಾಗಿ ಸುತ್ತಿ ಎತ್ತಿಡಬೇಕಾಗುತ್ತೆ. ಈ ಥರ ನೀಟಾಗಿ ಪ್ಯಾಕ್ ಮಾಡಿ. ಇನ್ನೊಂದು, ಇದರಲ್ಲಿ ನಾವು ನ್ಯಾಪ್ತಲಿನ್ ಬಾಲ್ಸ್ ಅಂತ ಬರುತ್ತೆ, ಅಥವಾ ಇನ್ನೊಂದು ಇವಾಗ ಹೊಸದಾಗಿ ಒಂದು ಪ್ಯಾಕ್ ಬಂದಿದೆ, ಅದನ್ನು ಇದ್ರೊಳಗಡೆ ಇಡ್ಬೋದು. ಒಳಗಡೆ ಹೆಂಗೆ ಇಡೋದು ಅಂದರೆ ನನ್ನ ಹತ್ರ ಖಾಲಿ ಆಗೋಗಿದೆ, ಅದು ತೋರ್ಸೋಕ್ಕಾಗ್ತಾಯಿಲ್ಲ. ನಾನು ಹೇಳ್ತೀನಿ. ಆ ನ್ಯಾಪ್ತಲಿನ್ ಬಾಲ್ನ ಶುಂಠಿ ಬಾಲು ಅಂತ ಕೂಡ ಕರೀತಾರೆ. ಅದು ಏಕೆಂದರೆ ಜಿರಳೆಗಳು ಬರ್ದಿರೋದಕ್ಕೆ, ಜಿರಳೆಗಳು ಬಂದರೆ ಸೀರೆಗಳೆಲ್ಲ ಒಡೆದಾಗ್ಬಿಡುತ್ತೆ ಅಂದ್ಬಿಟ್ಟು ಅದನ್ನು ಒಂದು ಕಾಟನ್ ಬಟ್ಟೆ ಅಥವಾ ಕಾಟನ್ನಲ್ಲೇ ಸುತ್ತಿ ಈ ಮಿಡ್ಲಲ್ಲಿ ಇಟ್ಬಿಟ್ರೆ ಅದು ಸ್ಮೆಲ್ಲೂ ಚೆನ್ನಾಗಿರುತ್ತೆ. ಮತ್ತು ಅದು ಏನೇ ಕ್ರಿಮಿಕೀಟಗಳು ಬರ್ದಿರೋ ಹಂಗೆ ಸೀರೆಗಳನ್ನ ಕಾಪಾಡುತ್ತೆ. ಈಗ ರೇಷ್ಮೆ ಸೀರೆಗಳಲ್ಲಿ ಏನಾದರೂ ಕಲೆ ಏನಾದರೂ ಹಾಕಿದರೆ ನಾವು ಸರ್ಫ್ ಎಕ್ಸೆಲ್ಲು, ರಿನ್ನು ಆ ಥರ ಸೋಪು ಯೂಸ್ ಮಾಡಬಾರ್ದು. ನಾವೀಗ ಫೇಸ್ಗೆ ಹಾಕ್ತೀವಲ್ವ, ಲಕ್ಸು, ಮೈಸೂರು ಸ್ಯಾಂಡ್ಲು, ಪಿಯರ್ಸು, ಆ ಸೋಪನ್ನ ಲೈಟಾಗಿ ಇದು ಎಷ್ಟಿದೆಯೋ, ಇವಾಗ ಇಷ್ಟಿದ್ರೆ ಇಷ್ಟು ಮಾತ್ರ ಅದನ್ನು ಅಪ್ಲೈ ಮಾಡಿಬಿಟ್ಟು ಅದು ಒಂದು ನೀರು ಕ್ಲಾತ್ ಎತ್ಕೊಂಡು ಅದು ಉಜ್ಜಿಬಿಟ್ಟು ತೊಳೆದುಬಿಟ್ರೆ ಹೋಗುತ್ತೆ. ಕೆಳಗಡೆ ಏನಾದರೂ ಒಂದು ಪ್ರೊಟೆಕ್ಟ್ಗೆ ಒಂದು ಕ್ಲಾತ್ ಏನಾದರೂ ಕೊಟ್ಟಿರಬೇಕು. ಇಲ್ಲ ಅಂದರೆ ಅದು ಇಲ್ಲಿ ನೆಕ್ಸ್ಟ್ ಫೋಲ್ಡಿಂಗ್ ಇರುತ್ತೆ ನೋಡಿ, ಅದಕ್ಕೂ ಬಂದು ಅಂಟ್ಕೊಂಡ್ಬಿಡುತ್ತೆ. ಡ್ರೈ ಕ್ಲೀನ್ಗೆ ಕೊಡೋರು ಡ್ರೈ ಕ್ಲೀನ್ಗೂ ಕೊಡ್ಬೋದು. ಇಲ್ಲ ನಾವು ಮನೆಯಲ್ಲೇ ಮಾಡ್ಕೊತೀವಿ ಅಂದರೆ ಈ ಥರ ಲೈಟಾಗಿ ಎಫೆಕ್ಟ್ ಕೊಡುತ್ತೆ ನೋಡಿ, ಆ ಥರ ಸೋಪ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಸೋಪ್ ಕಾಯಿ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಈ ಥರ ಮಾಡಿ ಇದನ್ನು ಫೋಲ್ಡ್ ಮಾಡಿ, ಇವಾಗ
ಬ್ಯಾಗುಗಳು ಕೂಡ ಸಹ ಬರುತ್ತೆ. ರೇಷ್ಮೆ ಸೀರೆಗಳು ಇಡೋದಕ್ಕೆ ಕಾಟನ್ ಬ್ಯಾಗುಗಳು ಬರುತ್ತೆ. ಒಂದು ಬ್ಯಾಗ್ ತಗೊಂಡ್ರೆ ಒಂದು ಬ್ಯಾಗಲ್ಲಿ 10 ಸೀರೆಯಿಂದ 12 ಸೀರೆವರೆಗೂ ಇಡಿಸುತ್ತೆ. 12 ಸೀರೆ ಇಟ್ಟರೆ ತುಂಬ ಲೋಡ್ ಆಗಿಬಿಡುತ್ತೆ. ಒಂದು 10 ಸೀರೆ ಇದ್ದರೆ ಅದಕ್ಕೂ ಒಂದು ಸ್ವಲ್ಪ ಫ್ರೀ ಆಗಿರುತ್ತೆ. ಅದಕ್ಕೂ ಗಾಳಿ ಹೋಗೋದಕ್ಕೆ ಬರೋದಕ್ಕೆ ಸರಿಯಾಗುತ್ತೆ. ಈ ಥರ ಫೋಲ್ಡ್ ಮಾಡಿ ಇಡ್ಬೋದು. ಏಕೆಂದರೆ ಈ ನಾವು ಪಂಚೆಗಳಲ್ಲಿ ಒಂದೊಂದನ್ನೇ ಇಟ್ಕೊಂಡು ಕೂರೋದಕ್ಕೂ ಆಗೋದಿಲ್ಲ. ನಾವು ಇದರಲ್ಲೂ ಅಷ್ಟೇ ಪಂಚೆಯಲ್ಲಿನೂ ಎತ್ತಿಕ್ಬೋದು. ಎಷ್ಟು ಬೇಕಾದರೂ ಎತ್ತಿಕ್ಬಿಟ್ಟು ಅದನ್ನು ಕ್ಲೋಸ್ ಮಾಡ್ಬೋದು. ನಾನು ಎಲ್ಲ ಸೀರೆಗಳನ್ನು ಅಷ್ಟೇ ಒಂದೇ ಪಂಚೆಯಲ್ಲೇ ದೊಡ್ಡ ಪಂಚೆಯಲ್ಲಿ ಇಟ್ಬಿಟ್ಟು ಸುತ್ತಿಬಿಟ್ಟು ಎತ್ತಿಕ್ಬಿಡ್ತೀನಿ. ಈ ಥರ ಒಂದೊಂದು ಸುತ್ತಿ ಇಕ್ಕಿದ್ರೂ ಚೆನ್ನಾಗಿರುತ್ತೆ. ಇಲ್ಲ ಎಲ್ಲ ಸೀರೆಗಳನ್ನ ಇಟ್ಬಿಟ್ಟು ದೊಡ್ಡ ಪಂಚೆಯಲ್ಲಿ ಸುತ್ತಿ ಎತ್ತಿಕ್ಕಿದ್ರೂ ಅದು ಸೇಫಾಗಿರುತ್ತೆ. ಮತ್ತು ನಾವು ರೇಷ್ಮೆ ಸೀರೆ ತೆಗೆದುಕೊಂಡಾಗ ಇದು ರೇಷ್ಮೆ ಸೀರೆನೋ ಅಲ್ವೋ ಅಥವಾ ಇದು ಪ್ಯೂರ್ ಸಿಲ್ಕೋ ಅಲ್ವೋ ಅಂತ ಚೆಕ್ ಮಾಡಬೇಕು. ಅಂದರೆ ಈ ಸೀರೆಗಳಲ್ಲಿ ಈ ಥರ ಕುಚ್ಚುಗಳು ಬಂದಿರುತ್ತೆ ನೋಡಿ, ಅದನ್ನು ಒಂದನ್ನು ಇಟ್ಕೊಂಡು ಈ ಥರ ಇದನ್ನು ಒಂದು ಸ್ವಲ್ಪ ದಾರನ ಇಟ್ಕೊಳ್ಳಿ. 1-2-3 ದಾರನ ಇಟ್ಕೊಂಡು ಈ ಥರ ಮಾಡ್ತಾ ಇದ್ದರೆ ಇಲ್ಲಿ ಕಪ್ಪು ಬರುತ್ತೆ, ಕಪ್ ಕಲರ್ ಬರುತ್ತೆ ಈ ಥ್ರೆಡ್ ಒಳಗಡೆ. ಅದು ಕಪ್ ಕಲರ್ ಬಂದರೆ ಇದು ಪ್ಯೂರ್ ಸಿಲ್ಕ್ ಸ್ಯಾರಿ ಅಂತ. ಇಲ್ಲ ಅಂದರೆ ಅದು ಸಿಲ್ಕ್ ಸ್ಯಾರಿ ಸರಿ ಇಲ್ಲ ಅಂತ. ನೋಡಿ ಈ ಥರ ಬ್ಲ್ಯಾಕ್ ಆಗುತ್ತೆ. ಒಳಗಡೆ ಥ್ರೆಡ್ ಒಳಗಡೆ ಬ್ಲಾಕ್ ಇರುತ್ತೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.